ನಮಸ್ಕಾರ ನಾರಾಯಣ ಸ್ವಾಮಿಗಳಿಗೆ. ನಮಸ್ಕಾರ ನಮಸ್ಕಾರ. ತಗ, ಇದು ನಿನ್ನ ಪಾನಗೋಷ್ಠಿಗೆ ಯಶಸ್ಸು ಪಡೆಯಲಿ. ಈ ನಮ್ಮ ಭಾಸ್ಕರ ನಮ್ಮವ್ರನಲ್ಲಿ ಒಂದು ರೀತಿ ನಾಶನಾಮಸ್ ಇದ್ದಾಗಿ ಮಾರಾಯ. ಈಗ ನಮ್ಮ ದಣಿಗಳು ದುಡ್ಡು ಕೊಟ್ರಲ್ಲ, ಇವರ ಮುಖ ನೋಡಿ ಒಮ್ಮೆ ಇವರ ಹಣೆ ಬರ ಹೇಳ್ಬಿಡು ನೋಡುವ. ನಾನು ನೋಟು ಕೊಟ್ಟರು ಅಂತ ಸುಳ್ಳು ಹೇಳೋದಿಲ್ಲ. ಅವರ ಮನೆಯಲ್ಲಿ ಸಣ್ಣದಾಗಿ ಪ್ರಾರಂಭವಾಗಿರುವ ಜಗಳ ದೊಡ್ಡದಾಗಿ ಮುಟ್ಟಿದೆ. ಹೌದು ಹೆಣ್ಣು ಕುಡ್ಕ, ಅದನ್ನು ನಾನ್ ತಾನೇ ಎದುರಿಸೋನು. ನಾರಾಯಣ ಸ್ವಾಮಿಗಳೇ, ನಾನು ಹೀಗೆ ಒಮ್ಮೆ ಕಣ್ಬಿಟ್ಟು ಆಕಾಶ ನೋಡ್ತಾ ಇದ್ರೆ ಶಾಕಿನಿ ಡಾಕಿನಿಗಳೆಲ್ಲ ಹಾರಾಡ್ತಿರೋದು ಕಾಡ್ತಾ ಇರುತ್ತೆ. ಪಿಶಾಚಿಗಳ? ಹೌದಾ? ಶಿವಪುರದ ನೆತ್ತಿ ಮೇಲೆ ಅವು ಸರ್ಕಿಟ್ ಹೊಡಿತಾ ಇದೆ. ಎಂತವಕ್ಕೆ ಕೆಲಸ ಇಲ್ವಾ ಅಂತ ಪೊಕ್ಕಡೆ? ಶಿವಪುರದ ಮನುಷ್ಯರ ರುಂಡವನ್ನ ಅವು ಕೇಳ್ತಾ ಇದ್ದಾವೆ, ನೋಡಲ್ಲೇ. ಅಯ್ಯೋ, ನೀನು ಹಾಗೆಲ್ಲ ಹೇಳ್ಬೇಡ ಮಾರಾಯ, ನನಗೆ ಕೈಕಾಲು ನಡುಕ್ತದೆ. ಆಗ್ತಿರೋದನ್ನ ನೋಡ್ತಾ ಇದ್ರೆ ನನ್ನ ಮೈ ಮನವೆಲ್ಲ ನಡುಕ್ತಾ ಇದೆ. ತೈಲ್ಬಾವಿ, ಏನೇನೋ ಹೊರಟಬೇಡ. ನೀನ್ ಹೇಳಿದ್ದು ವದಂತಿಯಾಗಿ ಊರು ತುಂಬಾ ಹರಡಿದ್ರೆ ನಿನಗೆ ಕಲ್ಲು ತಗೊಂಡು ಹೊರಸ್ಬಿಡ್ತೀನಿ. ಹಾಗಂತ ಸತ್ಯ ಬದಲಾಗೋದಿಲ್ಲ. ನಾಸ್ಟೋಡಾಮಸ್ ಕಲ್ಲಲ್ಲಿ ಹೊಡಿತಾರೆ ಅಂತ ಹೆದರಿ ಭವಿಷ್ಯ ಹೇಳೋದನ್ನ ಬಿಡ್ಲಿಲ್ಲ. ಹೇಳೋದು ಹೇಳ್ತೀನಿ ಕೇಳಿ. ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಇದ್ರೆ ಬಿಡಿ. ಮುಂದಿನ ಸಲ ನಡೆಯುವ ಅವಘಡ ನಿಮ್ಮ ಫ್ಯಾಮಿಲಿಗೆ ಸಂಬಂಧಿಸಿದ್ದಾಗಿರುತ್ತೆ. ಹುಟ್ಟೋದು ಒಂದು ಚಿಂತೆ, ಸಾಯೋದು ಒಂದು ಚಿಂತೆ, ಈ ಲೋಕನೇ ಚಿಂತೆ ತುಂಬಿದ್ದ ಸಂತೆ. ಓಯ್, ಇಲ್ಲಿ ನೀರುಂಟು, ಒಮ್ಮೆ ಕುಡಿದು ಬರು. ನೋಡಿ, ಈ ರೀತಿ ಬುರುಡೆ ಬಿಟ್ಕೊಂಡು ತಿರುಗಿದ್ರೆ ಕುಡಿಯೋಕೆ ದುಡ್ಡು ಸಿಕ್ಕುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಯಾರನ್ನೇ ಆಯ್ತು ಪದೇ ಪದೇ ಮೋಸಗೊಳಿಸಲು ಸಾಧ್ಯ ಇಲ್ಲ. ಆದ್ರೂ ನಮ್ಮ ಜಾಗ್ರತೆ ನಾವು ಮಾಡಬೇಕು. ಚಂದ್ರಣ್ಣನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಇಲ್ಲ ಅಂದ್ರೆ ನಮಗೆ ಕಷ್ಟ ಉಂಟು ಮಾರಾಯರೆ. ಹೌದು ಕರುಣಾಕರ್ ಶೆಟ್ರೆ, ನನ್ನ ತಮ್ಮನ ಉಸಿರಿನ ಪ್ರತಿ ಏರಿಳಿತಗಳು ನನಗೆ ವರದಿಯಾಗ್ತಾ ಇರಬೇಕು. ಅದಕ್ಕೆ ಒಂದು ತಂತ್ರ ನನ್ನ ಕೈಯಲ್ಲಿದೆ. ಮತ್ತೆ ತಕ್ಕೊಳ್ಳಿ ಬಿಲ್ಲು, ಹೂಡಿ ಬಾಣ. ಈ ಮಂತ್ರಾಸ್ತ್ರ ಪ್ರಯೋಗಕ್ಕೆ ನಮ್ಮ ಗುರುಗಳಾದ ಸೋಮಶೇಖರಯ್ಯನವ ಸಲಹೆ ಬೇಕು. ಸದ್ಯದಲ್ಲೇ ಹೇಳ್ತೀನಿ ಕರುಣಾಕರ್ ಶೆಟ್ರೆ. ನೀನೇನು ಹೇಳೋದಕ್ಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಹಾಗಲ್ಲ ಆಂಟಿ, ನಾವು ಊರಿಗೆ ಒಳ್ಳೇದು ಮಾಡಬೇಕು ಅಂತ ಹೊರಟ್ರೆ ನೀವೇ ಅದಕ್ಕೆ ಅಡ್ಗಾಲ ಹಾಕ್ತಿದ್ದೀರಲ್ಲ. ಇದು ನನಗೂ ನನ್ನ ಮಗನಿಗೂ ಸಂಬಂಧಪಟ್ಟಿರುವಂತಹ ವಿಷಯ. ಮೂರನೇ ಅವಳು ನೀನು ಯಾರು ಇದರಲ್ಲಿ ತಲೆ ಹಾಕೋದಕ್ಕೆ? ನಾಳೆ ಈ ಮನೆಯಲ್ಲಿ ನಿಮ್ಮಿಬ್ಬರ ಜೊತೆ ಸಮಾನ ಸಂಬಂಧ ಅಧಿಕಾರ ಹೊಂದೋಳು. ಹಾಗಂದ್ರೆ ನಾಳೆ ನಿಮ್ ಮನೆ ಸೊಸೆ ಆಗೋಳು ಅಂತಾನೆ ತಿಳ್ಕೊಳ್ಳಿ. ಮುಚ್ಚು ಬಾಯಿ, ಅಸಂಬದ್ಧವಾಗಿ ಏನೇನು ಮಾತಾಡಬೇಡ. ಇಷ್ಟಕ್ಕೂ ನಾನು ಕಿರಣ ಬಾಲ್ಯ ಸ್ನೇಹಿತರು. ನಾವಿಬ್ರು ಮದ್ವೆ ಆಗೋದ್ರಲ್ಲಿ ತಪ್ಪೇನು? ಅಲ್ಲಿ ನೋಡಿದ್ರೆ ನನ್ನಮ್ಮ ನೀವಿಬ್ರು ಮದ್ವೆ ಆಗೋದಾದ್ರೆ ಅದು ನನ್ನ ಹೆಣದ ಮೇಲೆ ಅಂತಾಳೆ. ಇಲ್ಲಿ ನೀವು ನಿಮ್ಮಿಬ್ರು ಮದ್ವೆ ಸಾಧ್ಯ ಇಲ್ಲದ ಮಾತು ಅಂತ ಹೇಳ್ತಿದ್ದೀರಾ. ಹೌದು,
ನಾವು ಸತ್ಯವಾಗಿರೋದನ್ನೇ ಹೇಳ್ತಾ ಇದ್ದೀವಿ. ಕಾಣದ ಸತ್ಯ ಯಾವುದು, ಕಾಣುವ ಸತ್ಯ ಯಾವುದು, ಅರ್ಧ ಸತ್ಯ ಯಾವುದು, ಪೂರ್ತಿ ಸತ್ಯ ಯಾವುದು ಅನ್ನೋದು ಈ ನೆಪದಲ್ಲಾದ್ರೂ ಗೊತ್ತಾಗ್ಲಿ. ಕಾವ್ಯ, ಮಟ್ಟಾರೆ ಏನೇನೋ ಮಾತಾಡಬೇಡ, ನನಗೆ ಸಿಟ್ಟು ಬರ್ತಾ ಇದೆ. ಬರ್ಲಿ, ಅದು ಬಂದ್ರೇನೆ ಸತ್ಯದ ದರ್ಶನ ಆಗೋದು. ನೀವು ತಿಳಿದವರು, ನಮ್ಮ ತಂದೆನೂ ತಿಳಿದವರು. ಇಷ್ಟೆಲ್ಲ ಆದ್ರೂ ಒಂದು ಪುಟ್ಟ ಪ್ರೀತಿಗೆ ಯಾಕೆ ಮುಳ್ಳ ನಿಂತಿದ್ದೀರ? ಹೇಳಿ, ನಿಮ್ಮ ಬದ್ಧತೆ, ನಿಮ್ಮ ಆದರ್ಶಗಳೆಲ್ಲ ಎಲ್ಲಿ ಹೋದ್ವು? ಅಂತರಂಗಕ್ಕೆ ಈ ಪ್ರಶ್ನೆನ ಕೇಳ್ಕೊಳ್ಳಿ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಬನ್ನಿ ಬನ್ನಿ ಬಿರುಮಳೆಯಾಗಿ ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಹೊಸ ಹಸುರೇಳಲಿ ನವುರಾಗಿ, ಹೊಸ ಹಸುರೇಳಲಿ ನವುರಾಗಿ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಬನ್ನಿ ಬನ್ನಿ ಬಿರುಮಳೆಯಾಗಿ ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಹೊಸ ಹಸುರೇಳಲಿ ನವುರಾಗಿ, ಹೊಸ ಹಸುರೇಳಲಿ ನವುರಾಗಿ. ಎಲ್ಲೋ ದೂರದಿ ಜಿನುಗುವ ಹನಿಗಳೇ. ಮೆತ್ತಿಗೆ ಸ್ವಲ್ಪ ಕುತ್ಕೊತಿಯಲ್ಲಿ ತಂದಾನೆ ತನನಾನ ತಂದಾನ ತಂದಾನೆ ತಾನಾನ ತನನಾನೆ ತನನಾನ ತನನಾನೆ ತಾನಾನೇ. ಇನ್ನು ಮುಂದೆ ನನ್ನ ಜೀವನದ ದಾರಿ, ಯಾಕೆಂದ್ರೆ ಇಷ್ಟು ದಿನ ನಾವು ಸಾಗಿ ಬಂದ ದಾರಿನೇ ಬೇರೆ, ಇನ್ನು ಮುಂದೆ ಹೋಗೋ ದಾರಿನೇ ಬೇರೆ. ಚಂದ್ರಾವತಿ, ರೂಢಿಲಿ ಒಂದು ಮಾತಿದೆ, ಹುಟ್ಟಿಸಿದ ದಾತ ಹುಲ್ಲ ಮೇಯಿಸದಿರುವನೆ ಅಂತ. ಈ ಅಖಂಡವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ
ಅದರಲ್ಲಿ ಅಣುಜೀವಿಯಾಗಿ ನಮ್ಮನ್ನ ಸೃಷ್ಟಿಸಿರೋ ಅವನು ನಮಗೆ ಜೀವಿಸೋ ಅವಕಾಶನೂ ಮಾಡಿಟ್ಟಿರ್ತಾನೆ. ನಿಮ್ಮಂಥ ವ್ಯಕ್ತಿ ಈ ಹಂತದಲ್ಲಿ ನನ್ನ ಜೊತೆಗೆ ಇರದೆ ಹೋಗಿದ್ರೆ ನಾನು ದುಃಖದ ಮಡುವಿನಲ್ಲಿ ಇರಬೇಕಾಗ್ತಿತ್ತು ಏನೋ. ಹಾಗೆಲ್ಲ ಏನೂ ಇಲ್ಲ ನೋಡು, ನನ್ನ ಕರ್ತವ್ಯ ಅನ್ನೋದು ಅದರ ಪರಿಪೂರ್ಣತೆ ಪಡೆಯೋದೇ ಈ ಹಂತದಲ್ಲಿ ನಿನ್ನ ಜೊತೆ ನಾನು ನಿಲ್ಲೋದ್ರಿಂದ. ಹಾಗಾಗಿ ಅರ್ಧ ದಾರಿಲಿ ನಿನ್ನ ಕೈ ಬಿಟ್ಟು ಹೋಗ್ತೀನಿ ಅನ್ನೋ ಅಂಜಿಕೆ ಇಟ್ಕೋಬೇಡ. ನಡನೀರಲ್ಲಿ ಕೈ ಬಿಟ್ಟು ಹೋಗೋನಲ್ಲ ನಾನು. ಆ ಭರವಸೆ ಇರೋದ್ರಿಂದಾನೆ ಧೈರ್ಯವಾಗಿ ಬಂದಿದ್ದೀನಿ. ಆದರೆ ಮನೇಲಿ ನಿಮ್ಮ ಹೆಂಡತಿ, ಸುತ್ತಮುತ್ತಲಿನ ಸಮಾಜ ಇವರೆಲ್ಲ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಸಾಧ್ಯನಾ? ಈ ಚಿಂತೆ ಆವಾಗಿರ್ಬೇಕಾಗಿತ್ತು. ಈಗ ಅದ್ರ ಬಗ್ಗೆ ಯೋಚಿಸೋಷ್ಟು ವ್ಯವಧಾನವಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನನ್ನ ಮನೆಯಲ್ಲಿ ನಿನಗೊಂದು ಸ್ಥಾನ ಕೊಡಬೇಕು ಅನ್ನೋದೇ ನನ್ನ ಮನದ ಆಸೆ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆದ್ರೆ ಇವೆಲ್ಲ ಆಗಿ ಹೋಗೋ ಮಾತಾ? ಚಂದ್ರಾವತಿ, ಆ ಗಜಚರ್ಮಾಂಬರಧಾರಿಯ ಇಚ್ಛೆ ಹೇಗಿದೆಯೋ ಏನೋ ಯಾರಿಗ್ ಗೊತ್ತು. ಅವನ ಮೇಲೆ ಭಾರ ಹಾಕೋದಷ್ಟೇ ನಮ್ಮ ಧರ್ಮ. ಫಲಾಫಲಗಳನ್ನು ನಿರ್ಧರಿಸೋದು ನಾವು ಮಾಡಿದ ಕರ್ಮ. ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಹೋಗೋಣವಾ? ಚುಪ್ಪಣ. ತಂದಾನೆ ತಾನೆ ನಂದನ ತಂದಾನೆ ತಾನ ತನನಾನ ತಂದಾನ ತಂದಾನೆ ತಾನ ತನನಾನೆ ತನನನ ತನನಾನೆ ತಾನೇ ತನನಾನೆ ತಾನೇ ತನನಾನೆ ತಾನೇ. ಜಾನಕಿ, ಜಾನಕಿ, ಬಾಯ್ಲಿ. ಏನ್ರಿ ಇವತ್ತಿಷ್ಟೊಂದು ಸಂತೋಷವಾಗಿದ್ದೀರಾ? ಬಾಯ್ಲಿ. ಕುಕ್ಕ ಕುಕ್ಕ. ಇವಳು ಚಂದ್ರಾವತಿ ಅಂತ. ನನಗೂ ಇವಳಿಗೂ ಜನ್ಮ ಜನ್ಮದ ಬಂಧ. ಏನಂದ್ರೆ ನೀವು ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಜನರ ಜೊತೆ ಅನುಬಂಧ ಹೊಂದಿದ್ರಿ ಅಂತ ಕೇಳ್ಬೋದಾ? ಇದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೆ, ಆದರೆ ಅದಕ್ಕಿದು ಸಮಯ ಅಲ್ಲ. ಅವಳ ಪರಿಸ್ಥಿತಿ ನೋಡು ಜಾನಕಿ. ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇಂಥದೊಂದು ಕೆಲಸನ ನಾನು ನಿಮ್ಮಿಂದ ನಿರೀಕ್ಷಿಸಿರ್ಲಿಲ್ಲ. ಜಾನಕಿ, ಇವು ಯಾವ ಉದ್ದೇಶಪೂರ್ವಕವಾಗಿ ಆದ ಘಟನೆಗಳಲ್ಲ. ಬದುಕಿನ ನಡುವೆ ಆಕಸ್ಮಿಕಗಳು ಎಲ್ಲೋ ಹುಟ್ಟುತ್ತವೆ, ಎಲ್ಲೆಲ್ಲೋ ಬೆಳೆಯುತ್ತವೆ, ಮತ್ತೆಲ್ಲೋ ಸಾಯುತ್ತವೆ. ಆದರೆ ಒಮ್ಮೊಮ್ಮೆ ಈ ಎಲ್ಲ ಪ್ರಕ್ರಿಯೆಗಳ ಮಧ್ಯದಲ್ಲಿ ತಂಗಾಳಿ ಅಂತ ಇಂಥ ಸಂಬಂಧಗಳು ಲಭ್ಯವಾಗುತ್ತೆ. ಓಹೋ, ಅಂತ ತಂಗಾಳಿನ ಇವಳು ಯಾವ ದಿಕ್ಕಿನಿಂದ ಬೀಸ್ ಬಂದ್ಲೋ ಏನೋ ನನ್ನ ಸಂಸಾರ ಹಾಳು ಮಾಡೋದಕ್ಕೆ. ಏನ್ರಿ, ನಾನ್ ನಿಮ್ ಪಾಲಿಗೀಗ ಬಹುಶಃ ಬಿರುಗಾಳಿ ಆಗಿರ್ಬೇಕಲ್ಲ? ಚೇಚೆ, ಹಾಗ್ಯಾಕೆ ಹೇಳ್ತೀಯ ಜಾನಕಿ? ನೀನು ನೀನೇ, ಇವಳು ಇವಳೇ. ಆದ್ರೆ ಯಾವತ್ತಿದ್ರೂ ನಾನು ನಾನೇನೆ. ಯೋಗ್ಯತೆ, ಕುಲ, ಗೋತ್ರ, ಜಾತಕ ಎಲ್ಲ ನನಗಿದೆ. ಆದ್ರೆ ಇವಳಿಗೇನಿದೆ? ತುಂಬಿ ಬಂದಿರೋ ಯೌವನ ಇದೆ. ಆ ಅಂದ ಚಂದದ ಪರಿಣಾಮ ಹೊಟ್ಟೆ ಒಳಗಿದೆ. ನಾಚಿಕೆ ಆಗ್ಬೇಕು. ಅತ್ತು ಮಾತ್ರಕ್ಕೆ ಎಲ್ಲಾ ವಿಷಯಕ್ಕೂ ಅನುಕಂಪ ಸಿಗುತ್ತೆ ಅಂತ ಅಂದ್ಕೋಬೇಡಮ್ಮ. ಅನುಕಂಪ ತೋರಿಸಿ ಮನೆ ಒಳಗೆ ಕರ್ಕೋತಾಳೆ ಅಂತ ಕನಸು ಕಂಡಿದ್ರೆ ಆ ಕನಸನ್ನ ಅರಬ್ಬಿ ಸಮುದ್ರಕ್ಕೆ ಎಸಿ. ನೋಡು, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಒಳಗೆ ಕರ್ಕೊಳ್ಳೇಬೇಕು. ಸಾಧ್ಯ ಇಲ್ಲ ರೀ. ಈ ಮನೆ ನಿಮ್ಮದು. ಇಲ್ಲಿ ನಿಮಗೆ, ನನಗೆ, ನನ್ನ ಮಕ್ಕಳಿಗೆ ಮಾತ್ರ ಸ್ಥಾನ. ಮೂರನೇವ್ರಿಗಿಲ್ಲಿ ಜಾಗ ಇಲ್ಲ. ಜಾನಕಿ, ಬೇಡ ಬಿಡಿ. ನನ್ನ
ನನ್ನಿಂದಾಗಿ ನಿಮ್ಮನೆ ಒಡೆಯೋದು ಬೇಡ. ನಾನು ಕಾಡು ಕಾನನನ್ನು ನೋಡ್ಕೋತೀನಿ. ಚಂದ್ರಾವತಿ, ಹಾಗೆ ಮಾಡೋದ್ರಿಂದ ಈಗಿನ ನಮ್ಮ ಸಂಕಷ್ಟದಿಂದ ನಾವು ಪಾರಾಗೋದಕ್ಕಾಗೋದಿಲ್ಲ. ನಿನ್ನ ಹೊಟ್ಟೆ ಒಳಗೆ ಒಬ್ಬ ಪುಟ್ಟ ಕೃಷ್ಣ ಜಗತ್ತಿನ ಬೆರಗಿನ ಬೆಳಕನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾನೆ. ಜಾನಕಿ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇವಳು ಇಲ್ಲಿರೋದು ನಿನಗೆ ಇಷ್ಟ ಇದೆಯೋ ಇಲ್ವೋ? ಇಲ್ಲ ಅಂದೆ. ಕನ್ನಡ ಅರ್ಥ ಆಗುತ್ತೆ ತಾನೆ? ಅನಾವಶ್ಯಕವಾಗಿ 4 ಜನರ ಅನುಮಾನಗಳಿಗೆ ಉತ್ತರ ಕೊಡೋ ವ್ಯವಧಾನ ನನಗಿಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿಯ ಜಲ ಬರಿದಾಯ್ತು ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ. ನೀನತ್ರ ಹೊಟ್ಟೆಲಿರೋ ನಿನ್ನ ಮಗುಗೆ ತೊಂದರೆ ಆಗುತ್ತೆ. ನಾನು ಮೊದಲೇ ಒಂದು ನಿರ್ಧಾರ ಮಾಡಿದ್ದೆ. ಬಾವಿಯ ಜಲಭಕ್ತಿ ಬರಿದಾಯ್ತು ಹರಿ. ಚಿಂತೆ ಮಾಡಬೇಡ, ಯಾರಿಗೆ ಯಾರುಂಟು ಹೇಳ್ತೀನಿ. ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿಯ ಜಲಭಕ್ತಿ ಬರಿದಾಯ್ತು ಹರಿಯೇ. ಬಾವಿಯ ಜಲಭಕ್ತಿ ಬರಿದಾಯ್ತು ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ.